Hello students, let us start with chapter 13, part 9, and the chapter name is Organisms and Population. And the today's subheading is Predation. So ಇವತ್ತಿನ subheading ಏನಿದೆ ಅಂದರೆ Predation ಅಂತ ಸ್ಟಡಿ ಮಾಡೋಣ. In a broad ecological context, all carnivorous, herbivorous, etc. are predators. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಎಕಾಲಜಿ ಅಂತ ಒಂದು ಯೂನಿಟ್ ಇದೆ. ಆ ಯೂನಿಟ್ನಲ್ಲಿ ಏನಿದೆ ಅಂದರೆ ಎಲ್ಲ ಕಾರ್ನಿವೋರಸ್ ಎನಿಮಲ್ಸು ಮತ್ತು ಹರ್ಬಿವೋರಸ್ ಎನಿಮಲ್ಸು ಏನಿದೆ ಪ್ರಿಡೇಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ತಳಗಡೆ ಏನಿದೆ ಅಂದರೆ ಫಸ್ಟ್ ಇಮೇಜ್ನಲ್ಲಿ ನೀವು ನೋಡ್ಬೋದು ಭಾಳಷ್ಟು ಎನಿಮಲ್ಸ್ ಇದೆ. ಸೊ ಕಾರ್ನಿವೋರಸ್ ಅಂತಂದರೆ ಏನು, ಯಾವ ಎನಿಮಲ್ಲು ಇನ್ನೊಂದು ಎನಿಮಲನ್ನು ತಿನ್ನುತ್ತೋ ಅದನ್ನು ಕಾರ್ನಿವೋರಸ್ ಅಂತ ಹೇಳ್ತೀವಿ. ಸೆಕೆಂಡ್ ಇಮೇಜ್ನಲ್ಲೂ ಕೂಡ ಎಷ್ಟೊಂದು ಎನಿಮಲ್ಸ್ ಇದೆ. ಸೊ ಹರ್ಬಿವೋರಸ್ ಅಂತಂದರೆ ಏನು, ಯಾವ ಎನಿಮಲ್ಲು ಒಂದು ಪ್ಲ್ಯಾಂಟನ್ನು ತಿನ್ನುತ್ತೋ ಅದನ್ನು ಹರ್ಬಿವೋರಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕಾರ್ನಿವೋರಸ್ಸು ಮತ್ತು ಹರ್ಬಿವೋರಸ್ ಎನಿಮಲ್ಸ್ ಏನಿದೆ ಅಂದರೆ ದೇ ಆರ್ ಪ್ರಿಡೇಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಬೌಟ್ 25% ಆಫ್ ಆಲ್ ಇನ್ಸೆಕ್ಟ್ಸ್ ಆರ್ ಫೈಟೋಫ್ಯಾಗಸ್. ಫೈಟೋಫ್ಯಾಗಸ್ ಅಂದರೆ ಅರ್ಥ ಏನು, ಎನಿ ಇನ್ಸೆಕ್ಟ್ಸ್ ಆ್ಯಕ್ಚುಲಿ ವಿಚ್ ಫೀಡ್ ಆನ್ ಅ ಪ್ಲಾಂಟ್. ಸೊ ಕೆಲವೊಂದು ಇನ್ಸೆಕ್ಟ್ಸ್ ಏನಿದೆ ಅಂತಂದರೆ ಪ್ಲಾಂಟ್ಸನ್ನು ಫೀಡಿಂಗ್ ಮಾಡುತ್ತೆ. ಮೂರನೇ ಇಮೇಜ್ನಲ್ಲಿ ನೋಡ್ಬೋದು ನೀವು. ಸೊ ಭಾಳಷ್ಟು ಇನ್ಸೆಕ್ಟ್ಸ್ ಏನಿದೆ ಅಂದರೆ ಒಂದು ಪ್ಲಾಂಟ್ಸನ್ನು ತಿಂತಾ ಇದೆ. ಸೊ ಆ ರೀತಿ ಎನಿಮಲ್ಸನ್ನು ಏನಂತೀವಿ, ಇನ್ಸೆಕ್ಟ್ಸನ್ನು ಫೈಟೋಫ್ಯಾಗಸ್ ಅಂತ ಹೇಳ್ತೀವಿ. ಥರ್ಡ್ ಪಾಯಿಂಟ್ನಲ್ಲಿ, ಇಫ್ ಅ ಪ್ರಿಡೇಟರ್ ಓವರ್ ಎಕ್ಸ್ಪ್ಲಾಯ್ಟ್ಸ್ ಇಟ್ಸ್ ಪ್ರೇ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಪ್ರಿಡೇಟರ್ ಮತ್ತು ಪ್ರೇ ರಿಲೇಷನ್ಶಿಪ್ ಗೊತ್ತಿದೆ ನಮಗೆ. ಸೊ ಪ್ರಿಡೇಟರ್ ಏನಿದೆ ಅಂದರೆ ಅತಿಯಾಗಿ ಪ್ರೇ ಸ್ಪೀಷೀಸನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಾಗ ಏನಾಗುತ್ತೆ, ದೆನ್ ದ ಪ್ರೇ ಮೈಟ್ ಬಿಕಮ್ ಎಕ್ಸ್ಟಿಂಟ್. ಸೊ ಪ್ರೇ ಏನಾಗ್ಬೋದು, ಪ್ರೇ ವಿಲ್ ಬಿಕಮ್ ಎಕ್ಸ್ಟಿಂಟ್ ಆಗ್ಬೋದು. ಯಾಕಂತಂದರೆ ಪ್ರೇ ಪಾಪ್ಯುಲೇಷನ್ ಏನಿದೆ ಅಂತಂದರೆ ತಿನ್ನೋದ್ರಲ್ಲಿಂದ ಕಮ್ಮಿಯಾಗಿ ನಂತರ ಏನಿದೆ ಅಂದರೆ ಕಂಪ್ಲೀಟ್ಲಿ ವ್ಯಾನಿಷ್ ಆಗೋ ಚಾನ್ಸಸ್ ಇರುತ್ತೆ. ಇಟ್ ರಿಸಲ್ಟ್ ಇನ್ ದ ಎಕ್ಸ್ಟೆನ್ಷನ್ ಆಫ್ ಅ ಪ್ರಿಡೇಟರ್. ಸೊ ಪ್ರೇ ಎಕ್ಸ್ಟಿಂಟ್ ಆಯಿತು ಅಂದರೆ ಏನಾಗುತ್ತೆ, ಪ್ರೇ ಸ್ಪೀಷೀಸನ್ನು ಡಿಪೆಂಡೆಂಟ್ ಇರುವಂಥ ಪ್ರಿಡೇಟರ್ನೂ ಕೂಡ ಏನಿದೆ ಅಂತಂದರೆ ಎಕ್ಸ್ಟಿಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಈಸ್ ದ ರೀಸನ್ ವೈ ಪ್ರಿಡೇಟರ್ ಇನ್ ನೇಚರ್ ಆರ್ ಪ್ರೂಡೆಂಟ್. ಸೊ ಈ ರೀತಿ ರೀಸನ್ ಇರೋದ್ರಿಂದ ಏನಂತ ಹೇಳ್ತೀವಿ, ಪ್ರಿಡೇಟರನ್ನು ಪ್ರೂಡೆಂಟ್ ಅಂತ ಹೇಳ್ತೀವಿ. ಪ್ರೂಡೆಂಟ್ ಅಂದರೆ ಏನು, ಪ್ರೇ ಸ್ಪೀಷೀಸನ್ನು ಏನಿದೆ ಅಂದರೆ ಸರ್ವೈವ್ ಆಗೋಕ್ಕೆ ಸಲುವಾಗಿ ಬಿಡುತ್ತೆ. ಯಾಕಂತಂದರೆ ಇನ್ ಕೇಸ್ ಪ್ರೇ ಸ್ಪೀಷೀಸ್ ಎಕ್ಸ್ಟಿಂಟ್ ಆಯಿತು ಅಂದರೆ ಪ್ರಿಡೇಟರ್ನೂ ಕೂಡ ಏನಿದೆ ಅಂದರೆ ಎಕ್ಸ್ಟಿಂಟ್ ಆಗೋ ಚಾನ್ಸಸ್ ಇದೆ. ಸೊ ಸೆಕೆಂಡ್ ಹೆಡ್ಡಿಂಗ್ನಲ್ಲಿ ಏನಿದೆ ಅಂದರೆ ಇಂಪಾರ್ಟೆನ್ಸ್ ಆಫ್ ಪ್ರಿಡೇಟರ್ಸ್ ಅಂತ ಇದೆ. ಸೊ ಏನಿದೆ ಪ್ರಿಡೇಟರ್ಸ್ ಏನೇನು ಇಂಪಾರ್ಟೆನ್ಸ್ ಇದೆ ಅಂದರೆ, ಪ್ರಿಡೇಟರ್ ಕೀಪ್ ಅ ಪ್ರೇ ಪಾಪ್ಯುಲೇಷನ್ ಅಂಡರ್ ಕಂಟ್ರೋಲ್. ಏನು ಇಂಪಾರ್ಟೆನ್ಸು ಅಂದರೆ ಪ್ರಿಡೇಟರ್ ಏನು ಮಾಡುತ್ತೆ ಇರೋದ್ರಲ್ಲಿಂದ ಅಂದರೆ ಪ್ರೇ ಸ್ಪೀಷೀಸನ್ನು ಅತಿಯಾಗಿ ಇನ್ಕ್ರೀಸ್ ಆಗಿ ಅದರದ್ದು ಪಾಪ್ಯುಲೇಷನ್ ಜಾಸ್ತಿ ಆಗಲಾರ್ದಂಗೆ ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ಪ್ರೇ ಪಾಪ್ಯುಲೇಷನನ್ನು ಏನಿದೆ ಅಂದರೆ ಒಂದು ಕಂಟ್ರೋಲ್ನಲ್ಲಿ ಇಡುತ್ತೆ. ವೆನ್ ದ ಎಕ್ಸಾಟಿಕ್ ಸ್ಪೀಷೀಸ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಜಾಗ್ರಫಿಕಲ್ ಏರಿಯಾ, ದೇ ಸ್ಪ್ರೆಡ್ ಫಾಸ್ಟ್ ಡ್ಯೂ ಟು ದ ಆಬ್ಸೆನ್ಸ್ that in its natural predator in the invaded land. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, when an exotic species ಅಂದರೆ ಅ ವೆರಿ ಡಿಫ್ರೆಂಟ್ ಆರ್ ಅನ್ಯೂಶುವಲ್ ಸ್ಪೀಷೀಸನ್ನು ಒಂದು ಪರ್ಟಿಕ್ಯುಲರ್ ಜಾಗ್ರಫಿಕಲ್ ಏರಿಯಾನಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಅದೇನಾಗುತ್ತೆ ಅಂದರೆ ಇಟ್ ವಿಲ್ ಸ್ಪ್ರೆಡ್ ವೆರಿ ಫಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸ್ಪ್ರೆಡ್ ಆಗುತ್ತೆ ಅಂತಂದರೆ ಬಿಕಾಸ್ ಆಫ್ ಅ ಆಬ್ಸೆನ್ಸ್ ಆಫ್ ಅ ನ್ಯಾಚುರಲ್ ಪ್ರಿಡೇಟರ್. ಆ ಜಾಗದಲ್ಲಿ ಒಂದು ನ್ಯಾಚುರಲ್ ಪ್ರಿಡೇಟರ್ ಇರಲಾರ್ದೇ ಅದಕ್ಕೆ ಏನಿದೆ ಅಂತಂದರೆ ಆ ಸ್ಪ್ರೇ ಸ್ಪೀಷೀಸ್ ಏನಿದೆ ಅಂದರೆ ಜಲ್ದಿ ಆ ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಏನಿದೆ ಅಂದರೆ ಸ್ಪ್ರೆಡ್ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದ ಪ್ರಿಕ್ಲಿ ಪಿಯರ್ ಕ್ಯಾಕ್ಟಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ಆಸ್ಟ್ರೇಲಿಯಾ ಇನ್ ಅರ್ಲಿ 1920s ಕಾಸ್ಡ್ ಹೆವೋಕ್ ಬೈ ಸ್ಪ್ರೆಡಿಂಗ್. ಸೊ ಏನಿದೆ ಒಂದು ಎಕ್ಸಾಂಪಲು ಕೊಟ್ಟಿರೋದು ಫಸ್ಟ್ ಇಮೇಜ್ನಲ್ಲಿ ನೋಡ್ಬೋದು ನಾವು. ಪ್ರಿಕ್ಲಿ ಪಿಯರ್ ಕ್ಯಾಕ್ಟಸ್, ಆ ಕ್ಯಾಕ್ಟಸನ್ನು ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ, ಇನ್ ಆಸ್ಟ್ರೇಲಿಯಾ. ಯಾವ ಇಯರ್ನಲ್ಲಿ ಏನಿದೆ, 1920. ಆ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಏನಿದೆ ಅಂದರೆ ಆ ಪರ್ಟಿಕ್ಯುಲರ್ ಲ್ಯಾಂಡ್ನಲ್ಲಿ ಏನಿದೆ ಅಂದರೆ ಕಂಪ್ಲೀಟ್ ವೈಡ್ ಸ್ಪ್ರೆಡ್ ಡಿಸ್ಟ್ರಿಬ್ಯೂಷನ್ ಆಯಿತು ಆ ಕ್ಯಾಕ್ಟಸ್ದು ಸ್ಪೀಷೀಸ್ದು. Finally, the invasive cactus was brought under control only after a cactus feeding predator, that is a moth, was introduced into the country. ಆ ಪರ್ಟಿಕ್ಯುಲರ್ ಸ್ಪೀಷೀಸ್ ಪಾಪ್ಯುಲೇಷನ್ ಏನಿದೆ ಅಂದರೆ ಯಾವ ರೀತಿ ಕಂಟ್ರೋಲ್ನಲ್ಲಿ ಬಂತು ಪ್ರಿಕ್ಲಿ ಪ್ರಿಯ ಕ್ಯಾಕ್ಟಸ್ದಂದರೆ ಏನು ಮಾಡಿದ್ರು, ಆ ಕ್ಯಾಕ್ಟಸನ್ನು ತಿನ್ನೋ ಅಂಥ ಮಾತ್ ಸ್ಪೀಷೀಸನ್ನು ಇಂಟ್ರೊಡ್ಯೂಸ್ ಮಾಡಿದಾಗ. ಸೆಕೆಂಡ್ ಇಮೇಜ್ನಲ್ಲಿ ನೀವೇನಿದೆ ಅಂದರೆ ನೋಡ್ಬೋದು, ಮಾತ್ ಇದೆ, ಬಟರ್ಫ್ಲೈ ಥರ ಇದೆ. ಆ ಪರ್ಟಿಕ್ಯುಲರ್ ಸ್ಪೀಷೀಸನ್ನು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಏನಾಗುತ್ತೆ, ಅದು ಕ್ಯಾಕ್ಟಸ್ ಸ್ಪೀಷೀಸನ್ನು ತಿನ್ನೋದ್ರಲ್ಲಿಂದ ಕ್ಯಾಕ್ಟಸನ್ನು ಒಂದು ಕಂಟ್ರೋಲ್ನಲ್ಲಿ ಏನಿದೆ ಅಂತಂದರೆ ಇಡೋಕ್ಕೆ ಸಾಧ್ಯವಾಯಿತು. ನೆಕ್ಸ್ಟ್ ಇಂಪಾರ್ಟೆನ್ಸ್ ಏನಿದೆ ಪ್ರಿಡೇಟರ್ದು ಅಂದರೆ
Biological control methods are based on the ability of the predator to regulate the prey species. ಇನ್ನೂ ಕೆಲವೊಂದು ಏನಿದೆ ಅಂದರೆ ಬಯಾಲಜಿಕಲ್ ಕಂಟ್ರೋಲ್ ಮೆಥಡ್ಸ್ ಕೂಡ ಇದೆ. ಯಾವ ರೀತಿ ಇದೆ ಅಂದರೆ ಪರ್ಟಿಕ್ಯುಲರ್ ಏನಿದೆ ಅಂದರೆ ಎಬಿಲಿಟಿ ಆಫ್ ಅ ಪ್ರಿಡೇಟರ್, ಯಾವ ರೀತಿ ಆ ಪ್ರಿಡೇಟರ್ ಏನಿದೆ ಅಂದರೆ ಪ್ರೇ ಪಾಪ್ಯುಲೇಷನನ್ನು ಕಂಟ್ರೋಲ್ನಲ್ಲಿ ಇಟ್ಕೋಬೋದು, ಅದನ್ನು ಸ್ಟಡಿ ಮಾಡ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟ್ನಲ್ಲಿ ಏನಿದೆ, predators maintain the species diversity in a community by reducing the intensity of competition among a competing prey species. Predator ಏನು ಮಾಡ್ಬೋದು, ಸ್ಪೀಶೀಸ್ ಡೈವರ್ಸಿಟಿಯನ್ನು ರೆಡ್ಯೂಸ್ ಮಾಡ್ಬೋದು ಪರ್ಟಿಕ್ಯುಲರ್ ಕಮ್ಯುನಿಟಿನಲ್ಲಿ. ಯಾಕಂದರೆ ವೆರೈಟೀಸ್ ಆಫ್ ಸ್ಪೀಶೀಸ್ ಇತ್ತು ಅಂತಂದಾಗ, ಜಾಸ್ತಿ ನಂಬರ್ ಆಫ್ ಸ್ಪೀಶೀಸ್ ಇತ್ತು ಅಂದಾಗ ಕಾಂಪಿಟೇಷನ್ ಆಗೋ ಸಾಧ್ಯತೆ ಇರುತ್ತೆ ಪ್ರೇ ಸ್ಪೀಶೀಸ್ ಮಧ್ಯದಲ್ಲಿ. ಸೊ ಹಾಗಾಗಿ ಪ್ರಿಡೇಟರ್ ಏನು ಮೇಂಟೈನ್ ಮಾಡ್ಬೋದು ಅಂದರೆ ಪ್ರೇ ಸ್ಪೀಶೀಸನ್ನು ಏನಿದೆ ಅಂದರೆ ಮೇಂಟೈನ್ ಮಾಡ್ಬೋದು. ಸೊ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಸೊ ಇಲ್ಲೇನಿದೆ ಅಂದರೆ ದ ಸ್ಟಾರ್ ಫಿಶ್ ಪಿಸಾಸ್ಟರ್. ಸೊ ಸ್ಟಾರ್ ಫಿಶ್ ಹೆಸರೇನಿದೆ, ಪಿಸಾಸ್ಟರ್ ಈಸ್ ಅ ಪ್ರಿಡೇಟರ್ ಇನ್ ದ ರಾಕಿ ಇಂಟರ್ಟೈಡಲ್ ಕಮ್ಯುನಿಟೀಸ್ ಆಫ್ ಅಮೇರಿಕನ್ ಪ್ಯಾಸಿಫಿಕ್ ಕೋಸ್ಟ್. ಸೊ ಏನು ಕೊಟ್ಟಿರೋ ಎಕ್ಸಾಂಪಲ್ನಲ್ಲಿ ಸ್ಟಾರ್ ಫಿಶ್ದ ಎಕ್ಸಾಂಪಲ್ ಏನಿದೆ ಕೊಟ್ಟಿದ್ದಾರೆ, ಅಲ್ಲಿ ಸ್ಟಾರ್ ಫಿಶ್ ಹೆಸರೇನಿದೆ, ಪಿಸಾಸ್ಟರ್ ಅಂತ ಇದೆ. ಸೊ ಈ ಪರ್ಟಿಕ್ಯುಲರ್ ಪಿಸಾಸ್ಟರ್ ಏನಿದೆ ಎಲ್ಲಿರುತ್ತೆ ಅಂದರೆ ರಾಕಿ ಇಂಟರ್ಟೈಡಲ್ ಕಮ್ಯುನಿಟೀಸ್ ಆಫ್ ಅಮೇರಿಕನ್ ಪ್ಯಾಸಿಫಿಕ್ ಕೋಸ್ಟ್ನಲ್ಲಿ ಇದೆ. ಸೊ ಇನ್ ಅನ್ ಎಕ್ಸ್ಪೀರಿಮೆಂಟ್ when all the starfish were removed from an enclosed intertidal area, more than 10 species of invertebrates became extinct within a year due to ಇಂಟರ್ಸ್ಪೆಸಿಫಿಕ್ ಕಾಂಪಿಟೇಷನ್. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಎಕ್ಸ್ಪೀರಿಮೆಂಟನ್ನು ಕಂಡಕ್ಟ್ ಮಾಡಿದಾಗ ಪರ್ಟಿಕ್ಯುಲರ್ 10 ಸ್ಪೀಶೀಸ್ ಏನಿದೆ ಅಂತಂತಂದರೆ ಈ ಸ್ಟಾರ್ ಫಿಶನ್ನು ರಿಮೂವ್ ಮಾಡಿದಾಗ ಏನಾಯಿತು ಅಂತಂದರೆ 10 ಸ್ಪೀಶೀಸ್ ಆಫ್ ಇನ್ವರ್ಟಿಬ್ರೇಟ್ಸ್ ಏನಿದೆ ಅಂದರೆ ದೇ ಬಿಕೇಮ್ ಎಕ್ಸ್ಟಿಂಕ್ಟ್. ಯಾಕಂತಂದರೆ ಒಂದು ಇನ್ನೊಂದು ಸ್ಪೀಶೀಸನ್ನು ಏನಿದೆ ಅಂತಂತಂದರೆ ಇಂಟರ್ಡಿಪೆಂಡೆಂಟ್ ಆಗಿತ್ತು. ಸೊ ಹಾಗಾಗಿ ಏನಾಗುತ್ತೆ ಅಂತಂತಂದರೆ ಆ ಇಂಟರ್ಸ್ಪೆಸಿಫಿಕ್ ಕಾಂಪಿಟೇಷನ್ ಇರೋದ್ರಿಂದ ಏನಿದೆ ಅಂದರೆ 10 ಸ್ಪೀಶೀಸ್ ಆಫ್ ಇನ್ವರ್ಟಿಬ್ರೇಟ್ಸ್ ಏನಾಯಿತು, ದೇ ಬಿಕೇಮ್ ಎಕ್ಸ್ಟೆಂಟ್ ವಿತಿನ್ ಅ ಇಯರ್ ಅಂತ ಇದೆ. ಸೊ ನೀವು ಇಮೇಜ್ನಲ್ಲಿ ನೋಡ್ಬೋದು ನೀವು. ಸೊ ಒಂದು ಪರ್ಟಿಕ್ಯುಲರ್ ಸ್ಟಾರ್ ಫಿಶ್ ಇದೆ, ಆ ಸ್ಟಾರ್ ಫಿಶನ್ನು ಏನಿದೆ ಅಂದರೆ ಎಕ್ಸ್ಪೀರಿಮೆಂಟಲ್ಲಿ ನೀವು ರಿಮೂವ್ ಮಾಡಿದಾಗ ಏನಿದೆ ಅಂದರೆ ಅದಕ್ಕೆ ಡಿಪೆಂಡೆಂಟ್ ಆದಂಥ 10 ಇನ್ವರ್ಟಿಬ್ರೇಟ್ ಸ್ಪೀಶೀಸ್ ಏನಿದೆ ಅಂದರೆ ಎಕ್ಸ್ಟೆಂಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ ವಿತಿನ್ ಅ ಇಯರ್. ಸೊ ನೆಕ್ಸ್ಟ್ ಹೆಡಿಂಗ್ನಲ್ಲಿ ಏನಿದೆ ಅಂದರೆ ಡಿಫೆನ್ಸ್ ಆಫ್ ಪ್ರೇ ಸ್ಪೀಶೀಸ್ ಟು ಲೆಸನ್ ಇಂಪ್ಯಾಕ್ಟ್ ಆಫ್ ಅ ಪ್ರಿಡೇಷನ್. ಸೊ ಯಾವ ರೀತಿ ಪ್ರೇ ಸ್ಪೀಶೀಸ್ನೂ ಏನಿದೆ ಅಂದರೆ ತಂದಕ್ಕೆ ತಾನೇ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಡಿಫೆನ್ಸ್ ಮಾಡ್ಕೊಳ್ಳುತ್ತೆ. ಯಾರ್ಲಿಂದ ಅಂದರೆ ಪ್ರಿಡೇಟರ್ ಏನಿದೆ ಅಂದರೆ ಅದರ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಇರಲಾರ್ದಂಗೆ ಏನಿದೆ ಅಂದರೆ ಆ ಪ್ರೇ ಸ್ಪೀಶೀಸ್ ಯಾವ್ಯಾವ ಎಕ್ಸಾಂಪಲ್ಸ್ ನೋಡೋಣ ಪ್ರೊಟೆಕ್ಷನ್ ರಿಲೇಟೆಡ್. ಸಮ್ ಇನ್ಸೆಕ್ಟ್ಸ್ ಆ್ಯಂಡ್ ಫ್ರಾಗ್ಸ್ ಆರ್ ಕಾಮಿಯೋಫ್ಲೇಜ್ಡ್ ಟು ಅವಾಯ್ಡ್ ಬೀಯಿಂಗ್ ಡಿಟೆಕ್ಟೆಡ್ ಬೈ ದ ಪ್ರಿಡೇಟರ್. ಸೊ ಇಲ್ಲೇನಿದೆ ಇನ್ಸೆಕ್ಟು ಮತ್ತು ಫ್ರಾಗ್ಸ್, ದೇ ಆರ್ ಕಾಮಿಯೋಫ್ಲೇಜ್ಡ್ ಅಂತ ಇದೆ. ಕಾಮಿಯೋಫ್ಲೇಜ್ಡ್ ಅಂದರೆ ಅರ್ಥ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರೋದು ಕ್ರಿಪ್ಟಿಕಲಿ ಕಲರ್ಡ್. ಕಾಮಿಯೋಫ್ಲೇಜ್ ಅಂದರೆ ಸಿಂಪಲ್ನಲ್ಲಿ ದಟ್ ಪರ್ಟಿಕ್ಯುಲರ್ ಎನಿಮಲ್ ವಿಲ್ ಚೇಂಜ್ ಇಟ್ಸ್ ಕಲರ್ ಅಕಾರ್ಡಿಂಗ್ ಟು ದ ಬ್ಯಾಕ್ಗ್ರೌಂಡ್ ಕಲರ್. ಸೊ ಇನ್ಸೆಕ್ಟು ಮತ್ತು ಫ್ರಾಗ್ ಫಸ್ಟ್ ಇಮೇಜ್ನಲ್ಲಿ ನೀವು ನೋಡ್ಬೋದು, ಒಂದು ಇನ್ಸೆಕ್ಟ್ ಇದೆ, ಅದನ್ನು ಲೀಫ್ ಇನ್ಸೆಕ್ಟ್ ಅಂತ ಹೇಳ್ತೀವಿ. ಬ್ಯಾಕ್ಗ್ರೌಂಡು ಕೂಡ ಏನಿದೆ ಅಂದರೆ ಲೀಫ್ ಥರ ಇರೋದ್ರಿಂದ ಪ್ರಿಡೇಟರ್ ಅದನ್ನು ಈಸಿಲಿ ಏನಿದೆ ಅಂತಂದರೆ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಇರಲ್ಲ. ಸೊ ಹೀಗಾಗಿ ಪ್ರೇ ಸ್ಪೀಶೀಸನ್ನು ಏನಿದೆ ಅಂತಂದರೆ ಅವಾಯ್ಡ್ ಆಗುತ್ತೆ. ಸೆಕೆಂಡ್ ಇಮೇಜ್ನಲ್ಲೂ ನೀವು ನೋಡ್ಬೋದು, ಒಂದು ಫ್ರಾಗ್ ಎಕ್ಸಾಂಪಲ್ ಇದೆ. ಫ್ರಾಗ್ನು ಕೂಡ ಅಲ್ಲಿ ಏನಿದೆ ಅಂತಂದರೆ ಬ್ಯಾಕ್ಗ್ರೌಂಡ್ ಕಲರ್ ಯಾವ ರೀತಿ ಇದೆ ಆ ರೀತಿ ಕಲರ್ ಚೇಂಜ್ ಮಾಡಿದೆ. ಸೊ ಇದನ್ನು ಕಾಮಿಯೋಫ್ಲೇಜ್ಡ್ ಅಂತ ಹೇಳ್ತೀವಿ. ಯಾಕಂದರೆ ಈ ರೀತಿ ಚೇಂಜಸ್ ಆಗೋದ್ರಿಂದ ಇಟ್ ಈಸ್ ಈಸಿಲಿ ಅವಾಯ್ಡೆಡ್ ಬೈ ದ ಪ್ರಿಡೇಟರ್ ಏನು ಮಾಡ್ಬೋದು ಅಂತಂದರೆ ಅದನ್ನು ಡಿಟೆಕ್ಟ್ ಮಾಡೋಕ್ಕೆ ಸಾಧ್ಯ ಇರಲಾರ್ದಕ್ಕೆ ಅದು ಅವಾಯ್ಡ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲು ಸಮ್ ಆರ್ ಪಾಯ್ಸನಸ್ ಆ್ಯಂಡ್ ಆರ್ ಅವಾಯ್ಡೆಡ್ ಬೈ ದ ಪ್ರಿಡೇಟರ್. ಸೊ ಈ ಪಾಯಿಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಕೆಲವೊಂದು ಪ್ರೇ ಸ್ಪೀಶೀಸ್ ಏನಿದೆ ಅಂದರೆ ಪಾಯ್ಸನಸ್ ಇರುತ್ತೆ. ಸೊ ಪಾಯ್ಸನಸ್ ಇರೋದ್ರಿಂದ ಏನಿದೆ ಅಂದರೆ ಪ್ರಿಡೇಟರ್ಸ್ ಅದನ್ನು ಏನು ಮಾಡ್ತಾರೆ, ಅವಾಯ್ಡ್ ಮಾಡಿಬಿಡುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್, ದ ಮೊನಾರ್ಚ್ ಬಟರ್ಫ್ಲೈ ಈಸ್ ಹೈಲಿ ಡಿಸ್ಟೇಸ್ಟ್ಫುಲ್ ಟು ಇಟ್ಸ್ ಪ್ರಿಡೇಟರ್ ಅಂದರೆ ಇಲ್ಲಿ ಬರ್ಡ್ ಇದೆ. ಸೊ ಇದು ಮೊನಾರ್ಚ್ ಬಟರ್ಫ್ಲೈ ಏನಿದೆ ಅಂದರೆ ಡಿಸ್ಟೇಸ್ಟ್ಫುಲ್ ಇದೆ, ಅಂದರೆ ಟೇಸ್ಟ್ ಇಲ್ಲ ಅದರದ್ದು. ಯಾಕಿಲ್ಲ ಅಂತಂದರೆ ಡ್ಯೂ ಟು ದ ಕೆಮಿಕಲ್ ಇನ್ ಇಟ್ಸ್ ಬಾಡಿ,
ಆ ಪರ್ಟಿಕ್ಯುಲರ್ ಒಂದು ಕೆಮಿಕಲ್ ಏನಿದೆ ಅಂದರೆ, ಸ್ಪೆಷಲ್ ಕೆಮಿಕಲ್ ಏನಿದೆ ಅಂದರೆ ಅದರ ಬಾಡಿನಲ್ಲಿದೆ. ಸೊ ದಿಸ್ ಕೆಮಿಕಲ್ ಈಸ್ ಅಕ್ವೈರ್ಡ್ ಡ್ಯೂ ಟು ಇಟ್ಸ್ ಕ್ಯಾಟಪಿಲ್ಲರ್ ಸ್ಟೇಜ್ ಬೈ ಫೀಡಿಂಗ್ ಆನ್ ಅ ಪಾಯ್ಸನಸ್ ವೀಡ್. ಆ ಪರ್ಟಿಕ್ಯುಲರ್ ಕೆಮಿಕಲ್ ಅದರದ್ದು ಬಾಡಿನಲ್ಲಿ ಯಾವಾಗ ಎಂಟರ್ ಆಗಿದೆ ಅಂದರೆ, ಆ ಬಟರ್ಫ್ಲೈ ಸ್ಪೀಶೀಸ್ ಯಾವಾಗ ಕ್ಯಾಟರ್ಸ್ಪಿಲ್ಲರ್ ಸ್ಟೇಜ್ನಲ್ಲಿರುತ್ತೆ ಆವಾಗ ಆ ಅನ್ವಾಂಟೆಡ್ ಪ್ಲಾಂಟ್ ದಟ್ ಈಸ್ ವೀಡನ್ನು ಏನಿದೆ ಅಂದರೆ ತಿಂದಿರೋದ್ರಿಂದ ಆ ಕೆಮಿಕಲ್ಲು ಅದರದ್ದು ಬಾಡಿನಲ್ಲಿ ಎಂಟರ್ ಆಗಿರುತ್ತೆ. ಅಡಲ್ಟ್ನಲ್ಲಿದ್ದಾಗ ಮೊನಾರ್ಚ್ ಬಟರ್ಫ್ಲೈ ಏನಿದೆ ಅಂದರೆ ಡಿಸ್ಟೆಸ್ಟ್ಫುಲ್ ಆಗುತ್ತೆ ಒಂದು ಬರ್ಡಿಗೆ, ಅದು ಪ್ರಿಡೇಟರಿಗೆ. ಸೊ ನೆಕ್ಸ್ಟ್ ಡಿಫೆನ್ಸ್ ಎಕ್ಸಾಂಪಲ್ ಏನಿದೆ ಅಂದರೆ ಥಾರ್ನ್ಸ್. ಎಕ್ಸಾಂಪಲ್ 2 ಕೊಟ್ಟಿದ್ದಾರೆ, ಒಂದು ಅಕೇಶಿಯಾ, ಇನ್ನೊಂದು ಕ್ಯಾಕ್ಟಸ್ ಆರ್ ದ ಮೋಸ್ಟ್ ಕಾಮನ್ ಮಾರ್ಫೊಲಾಜಿಕಲ್ ಮೀನ್ಸ್ ಆಫ್ ಡಿಫೆನ್ಸ್ ಆಫ್ ಅ ಪ್ಲಾಂಟ್ಸ್ ಅಂತ ಇದೆ. ಸೊ ಇವೆರಡರಲ್ಲಿ ಏನಿದೆ ಅಂದರೆ ಫಸ್ಟ್ ಒನ್ ಅಕೇಶಿಯಾ, ಸೆಕೆಂಡ್ ಒನ್ ಏನಿದೆ ಕ್ಯಾಕ್ಟಸ್ ಅಂತ ಇದೆ. ಈ ಪರ್ಟಿಕ್ಯುಲರ್ 2 ಸ್ಪೀಶೀಸ್ ಏನಿದೆ ಅಂದರೆ ಪ್ಲಾಂಟ್ಸ್ದು ಥಾರ್ನ್ಸ್ ಇರೋದ್ರಿಂದ ಹರ್ಬಿವೋರಸ್ ಎನಿಮಲ್ಸು ಇದನ್ನು ತಿನ್ನೋದಿಲ್ಲ. ಯಾಕಂದರೆ ಥಾರ್ನ್ಸ್ ಏನಿದೆ ಅಂದರೆ ಅದನ್ನು ಚುಚ್ಚೋ ಸಾಧ್ಯತೆ ಇರೋದ್ರಿಂದ ಏನಿದೆ ಅಂದರೆ ಆ ಪರ್ಟಿಕ್ಯುಲರ್ ಎನಿಮಲ್ಸು ಈ ಪ್ಲಾಂಟ್ಸನ್ನು ಅವಾಯ್ಡ್ ಮಾಡುತ್ತೆ. ಸೊ ಅವಾಯ್ಡ್ ಆಗೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಆ ಪ್ರೇ ಸ್ಪೀಶೀಸು ಅಂದರೆ ಇವೆರಡು ಥಾರ್ನ್ಸ್ದು ಇರತಕ್ಕಂಥ ಅಕೇಶಿಯಾ ಮತ್ತು ಕ್ಯಾಕ್ಟಸ್ ಪ್ಲಾಂಟ್ಸ್ ಏನಿದೆ ಅಂತಂದರೆ ಆ ಪ್ರಿಡೇಟರ್ಲಿಂದ ಏನಿದೆ ಅಂದರೆ ಪ್ರೊಟೆಕ್ಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಈಗ. Many plants produce a chemicals that makes the herbivore sick, inhibit feeding or digestion, disrupts its reproduction or kill it. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಭಾಳಷ್ಟು ಪ್ಲ್ಯಾಂಟ್ಸ್ ಏನಿದೆ ಅಂದರೆ ಕೆಮಿಕಲ್ಸು ಪ್ರೊಡ್ಯೂಸ್ ಆಗುತ್ತೆ. ಆ ಪ್ರೊಡ್ಯೂಸ್ ಆದಂಥ ಕೆಮಿಕಲ್ ಯಾವುದೋ ಒಂದು ಹರ್ಬಿವೋರಸ್ ಎನಿಮಲ್ ತಿಂದಾಗ ಏನಾಗೋ ಸಾಧ್ಯತೆ ಇದೆ, ಆ ಎನಿಮಲು ಸಿಕ್ ಆಗ್ಬೋದು. ಸಿಕ್ ಅಂತಂದರೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು, ಇಲ್ಲ ಅಂತಂದರೆ ಅನ್ಈಸಿನೆಸ್ ಫೀಲ್ ಆಗ್ಬೋದು, ಇಲ್ಲ ಅಂತಂದರೆ ನಾಸಿಯಾ ಆಗ್ಬೋದು, ಈ ರೀತಿ ಆಗ್ಬೋದು. ಇಲ್ಲ ಅಂದರೆ ಇನ್ಹಿಬಿಟ್ ಫೀಡಿಂಗ್ ಆರ್ ಡೈಜೆಷನ್ ಅಂದರೆ ಆ ತಿನ್ನೋದು ಕೆಪಾಸಿಟಿ ಏನಿದೆ ಅಂತಂದರೆ ಫೀಡಿಂಗ್ ಕೆಪಾಸಿಟಿ ಕಮ್ಮಿ ಆಗ್ಬೋದು ಆರ್ ಸ್ಟಾಪ್ ಆಗ್ಬೋದು. ಡೈಜೆಷನ್ ಕೂಡ ಏನಿದೆ ಅಂದರೆ ಸ್ಟಾಪ್ ಆಗ್ಬೋದು. ನಂತರ ಡಿಸ್ರಪ್ಟ್ ಇಟ್ಸ್ ರೀಪ್ರೊಡಕ್ಷನ್. ಸೊ ಇಲ್ಲೇನಾಗುತ್ತೆ, ರೀಪ್ರೊಡಕ್ಷನ್ ಪ್ರೋಸೆಸ್ನಲ್ಲಿ ಏನಿದೆ ಅಂದರೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಆರ್ ಎಟ್ ಲಾಸ್ಟ್ ಏನಿದೆ ಅಂತಂದರೆ ಆ ಪರ್ಟಿಕ್ಯುಲರ್ ಎನಿಮಲನ್ನು ಕಿಲ್ ಮಾಡೋಸು ಕೂಡ ಸಾಧ್ಯತೆ ಇರುತ್ತೆ. ಸೊ ಎಕ್ಸಾಂಪಲ್ ಅಂದಾಗ ಕ್ಯಾಲಿಯೋಟ್ರಾಪಿಸ್. ಸೊ ಇದೇನಿದೆ ಅ ವೀಡ್ ಗ್ರೋಯಿಂಗ್ ಅಬಂಡೆಂಟ್ಲಿ ಇನ್ ದ ಫೀಲ್ಡ್ಸ್ನಲ್ಲಿ ಇದೆ ಏನಿದೆ ಅಂದರೆ ಅದು ಅಬಂಡೆಂಟ್ಲಿ ಗ್ರೋ ಆಗುತ್ತೆ, ಅನ್ವಾಂಟೆಡ್ ಪ್ಲ್ಯಾಂಟ್ ಇದೆ. ಸೊ ಇದೇನು ಪ್ರೊಡ್ಯೂಸ್ ಆಗುತ್ತೆ, ಅ ಹೈಲಿ ಪಾಯ್ಸನಸ್ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್. ಕಾರ್ಡಿಯಾಕ್ ಗ್ಲೈಕೋಸೈಡ್ ಏನಿದೆ ಅಂತಂದರೆ ಈ ಪರ್ಟಿಕ್ಯುಲರ್ ಎನಿಮಲ್ ಇದನ್ನು ತಿನ್ನೋದ್ರಿಂದ ಏನಿದೆ ಅಂದರೆ ಇನ್ಕ್ರೀಸಸ್ ದ ಹಾರ್ಟ್ ಬೀಟ್ ಆಫ್ ಪರ್ಟಿಕ್ಯುಲರ್ ಎನಿಮಲ್. ಸೊ ದೇರ್ ಫಾರ್ ಕ್ಯಾಟಲ್ ಆರ್ ಗೋಟ್ ಡು ನಾಟ್ ಈಟ್ ಇಟ್. ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಕ್ಯಾಟಲ್ ಮತ್ತು ಗೋಟು ಇದನ್ನು ತಿನ್ನೋದಿಲ್ಲ. ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಪ್ಲ್ಯಾಂಟ್ ಕೊಟ್ಟಿದ್ದಾರೆ ಮತ್ತಿಲ್ಲಿ. ನಿಕೋಟಿನ್, ಕೆಫೇನ್, ಕ್ವೆನೈನ್, ಟ್ರೈಚಿನೈನ್, ಓಪಿಯಮ್ ಎಕ್ಸೆಟ್ರಾ ಆರ್ ಡಿಫೆನ್ಸಸ್ ಅಗೇನ್ಸ್ಟ್ ಗ್ರೇಸರ್ಸ್ ಆ್ಯಂಡ್ ಬ್ರೌಸರ್ಸ್. ಇವೆಲ್ಲ ಪ್ಲ್ಯಾಂಟ್ಸ್ ಏನಿದೆ ಅಂತಂದರೆ ಈ ರೀತಿ ಕೆಮಿಕಲ್ಸನ್ನು ಪ್ರೊಡ್ಯೂಸ್ ಆಗುತ್ತೆ ಸೊ ದಟ್ ಯಾವುದೇ ಹರ್ಬಿವೋರಸ್ ಎನಿಮಲ್ ಏನಿದೆ ಅಂದರೆ ಇದನ್ನು ತಿನ್ನೋದು ಅವಾಯ್ಡ್ ಮಾಡುತ್ತೆ. ಸೊ ಈ ರೀತಿ ಕೆಲವೊಂದು ಪ್ಲ್ಯಾಂಟ್ಸ್ನೂ ಕೂಡ ಏನಿದೆ ಅಂತಂದರೆ ಪ್ರಿಡೇಟರ್ಸ್ಲಿಂದ ಏನಿದೆ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ. Thank you for watching this video. Let us discuss with the next topic in part 10.